ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಕೇಕು ವಿತ್ ವೈಪಿಂಗ್ ಕ್ರೀಮ್ ಹಾಕ್ಬಿಟ್ಟು ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನೋಡೋಣ. ಇದು ಬೇಕ್ರಿ ಸ್ಟೈಲು. ನಾವು ಕೇಕು ತುಂಬ ಇಷ್ಟಪಡ್ತೀವಲ್ವ, ಅದನ್ನು ಮನೆಯಲ್ಲೇ ಮಾಡ್ಕೋಬೋದು ನಾವು. ಅದಕ್ಕೆ ಓವೆನ್ ಬೇಡ, ಎಗ್ ಬೇಡ, ನಾವು ಮನೆಯಲ್ಲೇ ಮಾಡ್ಕೊಂಡು ಎಗ್ಲೆಸ್ ಕೇಕ್ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಹೆಂಗೆ ಮಾಡೋದಂತ ಹೇಳ್ಬಿಟ್ಟು ನೋಡೋಣ ಇವತ್ತು. ಇದು ಬೇಕಾಗಿರೋ ಇಂಗ್ರೀಡಿಯೆಂಟ್ಸು, ಸಿಂಪಲ್ ಇಂಗ್ರೀಡಿಯೆಂಟ್ಸು. 1 ಕಪ್ ಮೈದಾ, ಕೋಕೋ ಪೌಡರು 1 ಟೀ ಸ್ಪೂನು, ಬೇಕಿಂಗ್ ಪೌಡರು 1 ಟೀ ಸ್ಪೂನು, ಬೇಕಿಂಗ್ ಸೋಡಾ 1 ಚಿಟಿಕೆಯಷ್ಟು, ಇನ್ಸ್ಟೆಂಟ್ ಕಾಫಿ ಪೌಡರು ಅರ್ಧ ಟೀ ಸ್ಪೂನು. ಯಾವುದಾದ್ರೂ ತೊಗೊಳ್ಳಿ ನೀವು, ಬ್ರೂ, ನೆಸ್ಕೆಫೆ ಯಾವುದಾದ್ರೂ ತೊಗೊಳ್ಳಿ. ಅದನ್ನು ನೀಟಾಗಿ ಈ ಥರ ನಾವು ಜರಡಿ ಇಟ್ಕೋಬೇಕು. ಅದರ ಲಮ್ಸ್ ಏನಾದರೂ ಇದ್ದರೆ ಕೇಕ್ ಚೆನ್ನಾಗಿ ಬರಲ್ಲ ಅಂತ ಹೇಳ್ಬಿಟ್ಟು ಈ ಥರ ಕಂಪಲ್ಸರಿಯಾಗಿ ಈ ಥರ ನಾವು ಮಾಡ್ಕೊಳ್ಳೇಬೇಕು. ಈಗ ಆಗಿದೆಯಲ್ಲ, ಒಂದು ಮಿಕ್ಸ್ ಕೊಡಬೇಕು ಚೆನ್ನಾಗಿ. ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಶುಗರ್ನ ಪೌಡ್ರ್ ಮಾಡ್ಕೊಂಡಿರಬೇಕು. ಅದು 3/4 ಕಪ್ಪಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಈಗ 1 ಕಪ್ಪು ಗಟ್ಟಿ ಮೊಸರು ಹಾಕ್ಕೋಬೇಕು. ಹಾಲು 1 ಕಪ್ಪಷ್ಟು ಕಾಯಿಸಿ ತಣ್ಣಗಾಗಿರೋ ಹಾಲು ತೊಗೋಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ತುಪ್ಪನ ನಾನು 1 ಟೇಬಲ್ ಸ್ಪೂನ್ನಷ್ಟು ತುಪ್ಪ ತೊಗೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವ ಥರ ಅಂದರೆ ಇದು ಕಟ್ ಆ್ಯಂಡ್ ಫೋಲ್ಡರ್ ಶೇಪಲ್ಲಿ ನಾವು ಮಾಡ್ಕೋಬೇಕು. ಕಟ್ ಆ್ಯಂಡ್ ಫೋಲ್ಡರ್ ಮೆಥಡಲ್ಲೇ ನಾವು ಮಾಡ್ಕೋಬೇಕು. ಆವಾಗ ಚೆನ್ನಾಗಿ ಟೆಕ್ಸ್ಚರು ಕ್ರೀಮಿಯಾಗಿ ಬರುತ್ತೆ. ಅದು ಕೇಕು ಈ ಥರ ನಾವು ಎಷ್ಟು ಚೆನ್ನಾಗಿ ಈ ಥರ ಮಾಡ್ತೀವೋ ಕೇಕ್ ಅಷ್ಟು ಸ್ಪಾಂಜಿಯಾಗಿ ಬರುತ್ತೆ. ವೆನ್ನೆಲಾ ಎಸೆಲ್ಸು 1/4 ಟೀ ಸ್ಪೂನ್ ಅಷ್ಟು ತೊಗೊತಾ ಇದ್ದೀನಿ. ನಿಮ್ಗೆ ವೆನ್ನೆಲಾ ಎಸೆಲ್ಸು ಸಿಕ್ಕಿಲ್ಲ ಅಂದರೆ ಯಾಲಕ್ಕಿ ಪೌಡ್ರ್ ಹಾಕ್ಕೊಳ್ಳಿ. ಇದು ಸ್ಮೆಲ್ಗೋಸ್ಕರ ಹಾಕೋದು ನಾವು. ಹಾಕ್ಬಿಟ್ಟು ಮತ್ತೆ ಕಟ್ ಆ್ಯಂಡ್ ಫೋಲ್ಡರ್ ಶೇಪಲ್ಲಿ ಮೆಥಡಲ್ಲೇ ನಾವು ಮಾಡಿಕೊಂಡು ಈಗ ಕೇಕ್ ಪ್ಯಾನ್ ತೊಗೊಂಡು ಅದಕ್ಕೆ ತುಪ್ಪನ ನೀಟಾಗಿ ನಾವು ಸ್ಪ್ರೆಡ್ ಮಾಡ್ಕೋಬೇಕು. ಈವನ್ನಾಗಿ ಎಲ್ಲ ಕಡೆನೂ ಅದು ಸ್ಪ್ರೆಡ್ ಮಾಡ್ಕೋಬೇಕು. ಈಗ ಅದಕ್ಕೆ ಮೈದಾನ ಹಾಕ್ಬಿಟ್ಟು ಅದು ಎಲ್ಲ ಕಡೆನೂ ಅಂಟೋ ಥರ ನಾವು ಶೇಕ್ ಮಾಡ್ಕೋಬೇಕು. ಬೌಲ್ನ ಈ ಥರ ಶೇಕ್ ಮಾಡೋದ್ರಿಂದ ಅದು ಕೇಕು ಚೆನ್ನಾಗಿ ಬರುತ್ತೆ ಅಂತೇಳಿ ಈ ಥರ ಮಾಡೋದು. ಈಗ ನಾವು ಕೇಕ್ ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದೀವಲ್ವ, ಅದನ್ನು ಇದು ಬೌಲಲ್ಲಿ ಹಾಕ್ಬಿಟ್ಟು 1-2 ಸಲ ಈ ಥರ ಟ್ಯಾಪ್ ಮಾಡಿಕೊಂಡ್ರೆ ಅದರೇನಾದರೂ ಏರ್ ಬಬಲ್ಸ್ ಏನಾದರೂ ಇದ್ದರೆ ಇದು ಕೇಕೆಲ್ಲ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಈಗ ಇದಕ್ಕೆ ಒಂದು ಪ್ಯಾನ್ ಕುಕ್ಕರಲ್ಲಿ 1-2 ಕಪ್ಪಷ್ಟು ಮರಳು ಹಾಕ್ಬಿಟ್ಟು ಅದ್ರ ಮೇಲೆ ಈ ಥರ ಸ್ಟ್ಯಾಂಡ್ ಇಟ್ಬಿಟ್ಟು ಅದ್ರ ಮೇಲೆ ಅದನ್ನು ಒಂದು 10 ನಿಮಿಷ ಬಿಸಿ ಮಾಡಬೇಕು. ಆಮೇಲೆ ನಾವು ಈ ಥರ ಕೇಕ್ ಬ್ಯಾಟರ್ನ ಅದ್ರ ಮೇಲೆ ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಅದಕ್ಕೆ ವಿಜಿಲ್ಲು ಮತ್ತು ಗ್ಯಾಸ್ಕೆಟ್ ಏನೂ ಹಾಕ್ಬಾರ್ದು. ಒಂದು ಅರ್ಧ ಗಂಟೆಯಿಂದ 3/4 ಗಂಟೆವರೆಗೂ ಲೋ ಫ್ಲೇಮಲ್ಲೇ ನಾವು ಮಾಡ್ಕೋಬೇಕು. ಈಗ ಆಗಿದೆ. ಈಗ ಹೆಂಗಾಗಿದೆ ಅಂತ ನಮ್ಗೆ ಗೊತ್ತಾಗಬೇಕಂದ್ರೆ ಟೂತ್ಪಿಕ್ ತೊಗೊಂಡು ನಾವು ಈ ಥರ ಮಾಡಿದ್ರೆ ಅದು ಏನೂ ಅಂಟಲ್ಲ ಟೂತ್ಪಿಕ್ಗೆ. ನೋಡಿ ನಂದು ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಈಗ ವೈಪಿಂಗ್ ಕ್ರೀಮ್ಗೋಸ್ಕರ ಹಾಲು, ಬಿಸಿ ಹಾಲಿದ್ರೆ ಚೆನ್ನಾಗಿರುತ್ತೆ. 1 ಟೇಬಲ್ ಸ್ಪೂನ್ ಅಷ್ಟು ಹಾಲು, ಅರ್ಧ ಕಪ್ಪಷ್ಟು ಶುಗರು ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಅದು ಸ್ಟವ್ ಮೇಲೆ ಇಡೋಕ್ಕೆ ಮುಂಚೆನೇ ನಾವು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಏನು ಲಮ್ಸ್ ಇಲ್ದಿರ ಮಾಡ್ಕೋಬೇಕು. ಈ ಥರ ಆದಮೇಲೆ ಸ್ಟವ್ ಮೇಲೆ ಇಟ್ಟು ಲೋ ಫ್ಲೇಮಲ್ಲೇ ನಾವು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಇರಬೇಕು. ನಿಧಾನಕ್ಕೆ ಈ ಥರ ನಾವು ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ ಈಗ ಆಗಿದೆಯಲ್ಲ, ಈ ಥರ ಕ್ರೀಮಿ ಮಿಕ್ಸರ್ ಬಂದಿದ ತಕ್ಷಣ ನಾವು ಒಂದು ಬೌಲ್ಗೆ ಬಿಸಿ ಇದ್ದಾಗೆ ಶಿಫ್ಟ್ ಮಾಡ್ಕೊಂಡ್ಬಿಡ್ಬೇಕು. ಈಗ ಅದನ್ನು ಕವರ್ ಮಾಡೋಕ್ಕೆ ಅಲ್ಯೂಮಿನಿಯಂ ಪಾಲಿಥೀನ್ ಪೇಪರ್ನ ನಾನು ತೊಗೊಂಡು ಕವರ್ ಮಾಡ್ತಾಯಿದ್ದೀನಿ. ನೀವು ಪ್ಲಾಸ್ಟಿಕ್ ಪೇಪರನ್ನು ಈ ಥರ ಕವರ್ ಮಾಡ್ಕೋಬೋದು. ಅಲ್ಯೂಮಿನಿಯಂ ಫಾಯಿಲ್ ಕವರ್ ಅಂತಾರೆ ಇದನ್ನು. ಇದು ನಿಮ್ಗೆ ಸಿಗೋದು ಕಷ್ಟ ಅಂದರೆ ಆ ಥರ ಪ್ಲಾಸ್ಟಿಕ್ ಕವರೇ ಯೂಸ್ ಮಾಡ್ಕೊಳ್ಳಿ. ಈಗ ನಾನು 100 ಗ್ರಾಮ್ ಅಷ್ಟು ಬಟರ್ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಈ ಥರ ಬೀಟ್ ಮಾಡ್ಕೋಬೇಕು. ಬೀಟರ್ ಮಾಡ್ಕೊಂಡ್ಮೇಲೆ ಈ ಥರ ಆಗುತ್ತೆ. ಇದನ್ನು ಮತ್ತೆ 10 ನಿಮಿಷ ಫ್ರಿಜ್ಜಲ್ಲಿ ಇಟ್ಟು 10 ನಿಮಿಷ ಇಟ್ಟರೆ ನೋಡಿ ಈ ಥರ ಗಟ್ಟಿ ಆಗುತ್ತೆ ಬೆಣ್ಣೆ. ಇವಾಗ ಮತ್ತೆ ಅದನ್ನೆಲ್ಲ ನಾವು ಬೀಟ್ ಮಾಡ್ಕೋಬೇಕು. ಈ ಥರ ಬೀಟ್ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ಸ್ಪೂನಲ್ಲಿ ಅದೆಲ್ಲ ತೊಗೊಬಿಡ್ಬೇಕು ನಾವು. ಅದು ಸ್ಪೂನೆಲ್ಲ ತೊಗೊಳೋದ್ರಿಂದ ನಮಗೆ ಬೀಟ್ ಮಾಡೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಇವಾಗ ಮತ್ತೆ ಕಂಟಿನ್ಯೂಸ್ ಆಗಿ 10-15 ನಿಮಿಷ ನಾವು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಅದು ಟೆಕ್ಸ್ಚರು ಕಲರ್ ಚೇಂಜ್ ಆಗುತ್ತೆ ಬೆಣ್ಣೆ. ನೋಡಿ ಈ ಥರ ಸ್ಪಾಂಜ್ ನೋಡಿ ಕ್ರೀಮಿ ಆಗಿದೆ. ಈ ಥರ ಆಗಬೇಕು. ಇವಾಗ ನಾವು ಮೈದಾ ಮತ್ತು ಹಾಲು ಮಿಕ್ಸ್ ಇದೆಯಲ್ಲ ಅದನ್ನು 1 ಸ್ಪೂನೇ ಹಾಕ್ಬಿಟ್ಟು ಮತ್ತೆ ನಾವು ಬೀಟ್ ಮಾಡ್ಕೊತಾ ಇರಬೇಕು.
ಒಂದೊಂದು ಸ್ಪೂನೇ ಹಾಕಬೇಕು. ಈ ಥರ ನಿಮ್ಮ ಹತ್ರ ಬೀಟರ್ ಇಲ್ಲ ಅಂದರೆ ಪೋರ್ಕ್ ತೊಗೊಂಡು ನಾವು ಬೀಟ್ ಮಾಡ್ಬೋದು. ಇಲ್ಲ ನಿಮ್ಮ ಹತ್ರ ಮಿಷನ್ ಇದ್ದರೆ, ಬ್ಲೆಂಡರ್ ಮಿಷನ್ ಇದ್ದರೆ ಇನ್ನೂ ಬೇಗ ಆಗುತ್ತೆ ಇದು ಕ್ರೀಮು. ಅದನ್ನು ಲೋ ಸ್ಪೀಡಲ್ಲಿ ಇಟ್ಬಿಟ್ಟು ನಾವು ಈ ಥರ ಬೀಟ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಈ ಥರ ಒಂದು ಕಂಟಿನ್ಯೂಸ್ ಆಗಿ ಒಂದು 5 ನಿಮಿಷ ಈ ಥರ ಮಾಡಿದ್ರೆ ಟೆಕ್ಸ್ಚರು ಅದು ಕ್ರೀಮಿಯಾಗಿ ಬರುತ್ತೆ. ಕಲ್ಲರು ನೋಡಿ ಒಳ್ಳೆ ಕ್ರೀಮಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು ಇದಕ್ಕೆ 1/4 ಟೀ ಸ್ಪೂನಷ್ಟು ವೆನ್ನೆಲಾ ಎಸೆಲ್ಸ್ ಹಾಕ್ಕೊಂಡು ಮತ್ತೆ ಬೀಟ್ ಮಾಡ್ಕೋಬೇಕು. ಈ ಪ್ರೋಸೆಸ್ ಎಲ್ಲ ಒಂದು ಅರ್ಧ ಗಂಟೆ ಆಗುತ್ತೆ. ಅದು ಈ ಥರ ಬೌಲ್ನ ಉಲ್ಟಾ ಮಾಡಿದ್ರೂ ಆ ಕ್ರೀಮ್ ಬೀಳಲ್ಲ ಅನ್ನೋವಾಗ ಅದು ನಮ್ಗೆ ರೆಡಿಯಾಗಿದೆ ಅಂತ ಗೊತ್ತಾಗುತ್ತೆ. ಈಗ ಒಂದು ಕೋನ್ ತೊಗೊಂಡು ಆ ಕೋನಲ್ಲಿ ನಾನು ಕ್ರೀಮ್ ಹಾಕ್ಬಿಟ್ಟು ಇದು ಮಾಡ್ತಾಯಿದ್ದೀನಿ, ರೆಡಿ ಮಾಡಿಕೊಂಡು ಒಂದು ಸೈಡ್ಗೆ ಇಟ್ಕೊತಾ ಇದ್ದೀನಿ ನಾನು. ಈಗ ಅದು ಕೇಕು ರೂಮ್ ಟೆಂಪರೇಚರ್ಗೆ ಬಂದಿದೆಯಲ್ಲ, ತಣ್ಣಗಾದ್ಮೇಲೆ ಅದನ್ನು ಚಾಕ್ ತೊಗೊಂಡು ಸುತ್ತಲೂ ಈ ಥರ ನಾವು ಮಾಡ್ಕೋಬೇಕು. ಆಗ ಬೌಲಿಂದ ಬೇಗ ಬಂದ್ಬಿಡುತ್ತೆ ಕೇಕು. ನೋಡಿ ಈ ಥರ ಫ್ಲಿಪ್ ಮಾಡಿದಾಗ ಕೇಕು ಪ್ಲೇಟ್ ಮೇಲೆ ಬಂದ್ಬಿಡುತ್ತೆ. ಒಳ್ಳೆ ಸ್ಪಾಂಜಿ ಥರ ಬಂದಿದೆ. ಈಗ ಮೇಲೆ ರಫಾಗಿ, ಅದು ಸ್ವಲ್ಪ ರಫ್ ಆಗಿರುತ್ತೆ, ಆ ಲೇಯರ್ನ ನೀಟಾಗಿ ಕಟ್ ಮಾಡಿಬಿಟ್ಟು ತೆಗೆದು ಸೈಡ್ಗೆ ಇಟ್ಕೊಳ್ಬೇಕು. ಈ ಕೇಕನ್ನು ಈಗ 2 ಪೀಸಾಗಿ ಮಾಡ್ಕೋಬೇಕು. ಈ ಥರ ನೀಟಾಗಿ ಈ ಥರ ತೆಗೆದು ನಾವು ಪ್ಲೇಟ್ ಮೇಲೆ ಇಟ್ಕೋಬೇಕು. ಈಗ ಅದ್ರ ಮೇಲೆ ಶುಗರ್ ಸಿರಪ್ಪನ್ನ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಶುಗರ್ ಸಿರಪ್ ಮಾಡೋದು ಒಂದು ಅರ್ಧ ಕಪ್ ಶುಗರ್ಗೆ 1 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಸಕ್ಕರೆ ಕರಗೋವರೆಗೂ ನಾವು ಕಾಯಿಸ್ಕೊಂಡ್ರೆ ಈ ಥರ ಶುಗರ್ ಸಿರಪ್ ರೆಡಿ ಆಗುತ್ತೆ. ಅದನ್ನು ನೀಟಾಗಿ ಕೇಕ್ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ನಾವು. ಈಗ ಕ್ರೀಮ್ ನಾವು ವೈಪಿಂಗ್ ಕ್ರೀಮ್ ರೆಡಿ ಮಾಡ್ಕೊಂಡಿದ್ದೀವಲ್ವ, ಆ ಕ್ರೀಮನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಈಗ ಇನ್ನೊಂದು ಲೇಯರ್ ಇದೆಯಲ್ಲ ಕೇಕು ನಾವು ಕಟ್ ಮಾಡ್ಕೊಂಡಿರೋದು, ಅದನ್ನು ಇಟ್ಬಿಟ್ಟು ಈ ಥರ ಕಟ್ಟಾದರೂ ಏನು ಪ್ರಾಬ್ಲಮ್ ಇಲ್ಲ. ಕಟ್ಟಾಯಿತು ಅಂತೇಳಿ ನಾವು ಯೋಚನೆ ಮಾಡೋದು ಬೇಡ. ಮತ್ತು ಅದೇ ಥರ ಇಟ್ಕೊಂಡು ನಾವು ಅದ್ರ ಮೇಲೆ ಮತ್ತೆ ಶುಗರ್ ಸಿರಪ್ಪು ಸ್ಪ್ರೆಡ್ ಮಾಡಿಕೊಂಡು ವೈಪಿಂಗ್ ಕ್ರೀಮ್ ಸ್ಪ್ರೆಡ್ ಮಾಡ್ಕೋಬೇಕು ನೀಟಾಗಿ. ಇವಾಗ ಸೈಡಲ್ಲೆಲ್ಲ ಗ್ಯಾಪ್ ಇದೆಯಲ್ಲ, ಆ ಸೈಡ್ಗೆಲ್ಲ ನಾವು ವೈಪಿಂಗ್ ಕ್ರೀಮು ಹಾಕಬೇಕು. ಅದನ್ನು ನಾವು ಕೇಕ್ ಸ್ಟೈಲಲ್ಲಿ ಬೇಕ್ರಿ ಸ್ಟೈಲಲ್ಲಿ ಬೇಕು ಅಂದರೆ ಈ ಥರ ಮಾಡ್ಕೋಬೋದು. ನಮ್ಮ ಹತ್ರ ಈ ಥರ ಎಲ್ಲ ಇದ್ದರೆ, ಕೇಕ್ ಮಾಡಿದರೆ ಮಾಡ್ಕೋಬೋದು. ಆಯಿತಲ್ಲ. ಈಗ ಅದ್ರ ಮೇಲೆ ನಾನು ಚಾಕೋ ಚಿಪ್ಸ್ ಹಾಕಿ ಅದ್ರ ಮೇಲೆ ಕ್ರೀಮ್ ಹಾಕ್ತಾಯಿದ್ದೀನಿ, ಚಾಕೋ ಕ್ರೀಮು. ಇಷ್ಟೇ, ರೆಡಿ ಆಯಿತು. ನೀವು ಮನೇಲಿ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ.